ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಡಿಯೋಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಹೈನುಗಾರರಿಂದ ಯಶಸ್ವಿಯಾಗಿ ನಿರ್ವಹಣೆಯಾಗುತ್ತಿರುವ ಕರ್ನಾಟಕ ಮಹಾಮಂಡಳಿ ಇಡೀ ದಕ್ಷಿಣ ಭಾರತದಲ್ಲಿನ ಸಹಕಾರಿ ಹಾಲು ಮಹಾಮಂಡಳಿಗಳಲ್ಲಿ ಅಗ್ರಸ್ಥಾನದಲ್ಲಿರುತ್ತದೆ. ಕರ್ನಾಟಕ ಹಾಲು ಮಹಾಮಂಡಳಿಯು 26.89 ಲಕ್ಷ ಹಾಲು ಉತ್ಪಾದಕರನ್ನು ಹೊಂದಿದೆ. ಕಳೆದ 5 ದಶಕಗಳ ಅವಧಿಯಲ್ಲಿನ ಸಹಕಾರಿ ಹೈನು ಅಭಿವೃದ್ಧಿ ಕಾರ್ಯಕ್ರಮಗಳಿಂದಾಗಿ ಕರ್ನಾಟಕ ರಾಜ್ಯದ ಹೈನು ಉದ್ಯಮವು ಹಾಲಿನ ಕೊರತೆಯ ಪರಿಸ್ಥಿತಿಯಿಂದ ಪ್ರಗತಿ ಹೊಂದಿ ಸಮೃದ್ಧಿಯ ಸನ್ನಿವೇಶವನ್ನು ತಲುಪಲು ಸಾಧ್ಯವಾಗಿದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ಗಳು ಸೇರಿದಂತೆ ಅನೇಕ ಪೌಷ್ಟಿಕಾಂಶದ ಪ್ರಯೋಜನಗಳಿಗಾಗಿ ಜನರು ಹಾಲನ್ನು ಕುಡಿಯುತ್ತಾರೆ. ಹಾಲು ಸಾಮಾನ್ಯವಾಗಿ ಮೂಳೆಯ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಉತ್ತಮ ಮೊದಲನೇ ಮೂಲವೆಂದು ಪರಿಗಣಿಸಲಾಗಿದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕವಿದೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇಂದು ನಾವು ಹೇಳುತ್ತಿರುವ ವಿಷಯ ಕರ್ನಾಟಕದ ಬ್ರ್ಯಾಂಡ್ ಆಗಿರುವ ನಂದಿನಿ ಪ್ಯಾಕೆಟ್ ಹಾಲು. ನಂದಿನಿ ಪ್ಯಾಕೆಟ್ ಹಾಲಿನಲ್ಲಿ ಯಾವುದು ಒಳ್ಳೆಯದು, ಯಾವ ಪ್ಯಾಕೆಟ್ ಹಾಲಿನಲ್ಲಿ ಎಷ್ಟು ಫ್ಯಾಟ್ ಅಂಶ ಇರುತ್ತೆ, ಯಾವ ಪ್ಯಾಕೆಟ್ ಹಾಲನ್ನು ಯಾವ ಉದ್ದೇಶಕ್ಕೆ ಬಳಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಹಳ್ಳಿಗಳಲ್ಲಿ ಆದರೆ ನಾಟಿ ಹಸುವಿನ ಹಾಲು ಸಿಗುತ್ತದೆ, ಆದರೆ ಸಿಟಿಗಳಲ್ಲಿ ಪ್ಯಾಕೆಟ್ ಹಾಲು ಬಳಸುವುದು ಅನಿವಾರ್ಯ. ಈ ಪ್ಯಾಕೆಟ್ ಹಾಲುಗಳಲ್ಲಿ ಮಕ್ಕಳಿಗೆ, ವಯಸ್ಕರಿಗೆ, ಹಿರಿಯರು, ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವವರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಲ್ಲಾ ಪ್ಯಾಕೆಟ್ ಹಾಲುಗಳು ಸೂಕ್ತವಲ್ಲ. ಕೆಲವೊಂದು ಪ್ಯಾಕೆಟ್ ಹಾಲುಗಳಲ್ಲಿ ಫ್ಯಾಟ್ ಅಂಶ ಕಡಿಮೆ ಇದ್ದರೆ ಇನ್ನು ಕೆಲವೊಂದು ಪ್ಯಾಕೆಟ್ಗಳಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಯಾರ್ಯಾರು ಯಾವ ಪ್ಯಾಕೆಟ್ ಹಾಲನ್ನು ಬಳಸಿದ್ರೆ ಉತ್ತಮ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡಲಿದ್ದೇವೆ. ಪ್ಯಾಕೆಟ್ ಹಾಲು ಪಾಶ್ಚರೀಕರಿಸಿದ ಹೋಮೋಜಿನೈಸ್ಡ್ ಮಾಡಿದ ಹಾಲಿನ ರೂಪ. ಪಾಶ್ಚರೀಕರಿಸಿದ ಎಂದರೆ ಹಾಲನ್ನು ಬಿಸಿ ಮಾಡಿದ ಬಳಿಕ ಒಂದು ನಿಗದಿತ ತಾಪಮಾನದಲ್ಲಿ ಅದನ್ನು ತಣ್ಣಗಾಗಿಸಿ ಬ್ಯಾಕ್ಟೀರಿಯಾ ಮತ್ತು ಅಶುದ್ಧತೆಯಿಂದ ದೂರ ಮಾಡುವುದು. ಪ್ಯಾಕೆಟ್ ಹಾಲು 3 ವಿಧಗಳಲ್ಲಿ ಬರುವುದು: ಟೋನ್ಡ್, ಡಬಲ್ ಟೋನ್ಡ್ ಮತ್ತು ಫುಲ್ ಕ್ರೀಮ್ ಹಾಲು. ನೀಲಿ ಪ್ಯಾಕೆಟ್ ಹಾಲು ಜಾಸ್ತಿ ಬಳಸುತ್ತಾರೆ. ಅದರ ಬೆಲೆಯೂ ಕೂಡ ಬೇರೆ ಪ್ಯಾಕೆಟ್ ಹಾಲಿಗೆ ಹೋಲಿಸಿದರೆ ಕಡಿಮೆ. ಇದು ಪಾಶ್ಚರೀಕರಿಸಿದ ಹಾಲು ಸಿಂಗಲ್ ಟೋನ್ಡ್ ಹಾಲಾಗಿದೆ. ಇದರಲ್ಲಿ 3% ಫ್ಯಾಟ್ ಇರುತ್ತೆ. ಈ ಹಾಲು ಎಲ್ಲಾ ಉದ್ದೇಶಕ್ಕೂ ಬಳಸಬಹುದು, ಎಲ್ಲಾ ವಯಸ್ಸಿನವರಿಗೂ ಸೂಟ್ ಆಗುತ್ತೆ. ನೀಲಿ ಬಣ್ಣದ ಪ್ಯಾಕೆಟ್ ಹೋಮೋಜಿನೈಸ್ಡ್ ಹಾಲು. ಇದರಲ್ಲಿ 3-5% ಕೊಬ್ಬಿನಾಂಶ ಇರುತ್ತೆ. ದಪ್ಪ ಮತ್ತು ಕೆನೆಭರಿತವಾಗಿರುತ್ತೆ. ಇದು ಟೀ, ಕಾಫಿಗೆ ಹೆಚ್ಚಾಗಿ ಬಳಕೆಯಾಗುತ್ತೆ. ಕೇಸರಿ ಪ್ಯಾಕೆಟ್ ಹಾಲು. ಕೇಸರಿ ಪ್ಯಾಕೆಟ್ ಹಾಲಿನಲ್ಲಿ 2 ವಿಧಗಳಿವೆ. ಒಂದು ಶುಭಂ, ಇನ್ನೊಂದು ಶುಭಂ ಗೋಲ್ಡ್. ಶುಭಂ ಅಲ್ಲಿ 4.5% ಕೊಬ್ಬಿನಾಂಶ ಇರುತ್ತೆ. ಶುಭಂ ಗೋಲ್ಡ್ ಅಲ್ಲಿ 5% ಕೊಬ್ಬಿನಾಂಶ ಇರುತ್ತೆ. ಬೆಳೆಯುವ ಮಕ್ಕಳಿಗೆ ತುಂಬಾ ಒಳ್ಳೆಯ ಹಾಲಾಗಿದೆ. ಕರ್ನಾಟಕದಲ್ಲಿ ನೀಲಿ ಪ್ಯಾಕೆಟ್ ಹಾಲು ಅತಿ ಹೆಚ್ಚು ಬಳಸುವ ಹಾಲು. ಅದನ್ನು ಹೊರತುಪಡಿಸಿ ಕೇಸರಿ ಪ್ಯಾಕೆಟ್ ಹಾಲು ಹೆಚ್ಚಾಗಿ ಬಳಸುತ್ತಾರೆ. ನೀಲಿ ಪ್ಯಾಕೆಟ್ಗೆ ಹೋಲಿಸಿದರೆ ಇದರ ಬೆಲೆ ಸ್ವಲ್ಪ ಜಾಸ್ತಿ. ಹಳದಿ ಪ್ಯಾಕೆಟ್ ಹಾಲು. ಇದು ಪಾಶ್ಚರೀಕರಿಸಿದ ಹಾಲೇ ಆಗಿದೆ, ಆದರೆ ಡಬಲ್ ಟೋನ್ಡ್ ಹಾಲಾಗಿದೆ. ಇದರಲ್ಲಿ 1.5% ಮಾತ್ರವೇ ಕೊಬ್ಬಿನಾಂಶ ಇರುತ್ತೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಇರುವವರಿಗೆ, ವಯಸ್ಸಾದವರಿಗೆ ಇದು ತುಂಬಾ ಒಳ್ಳೆಯದು. ಹಸಿರು ಪ್ಯಾಕೆಟ್ ಹಾಲು. ಇದು ನ್ಯೂಟ್ರಿಯೆಂಟ್ ಇರುವ ಪರಿಶುದ್ಧವಾದ ಹಾಲು. ಇದರಲ್ಲಿ 3.5% ನಷ್ಟು ಕೊಬ್ಬಿನಾಂಶ ಇರುತ್ತೆ. ಇದು ದಪ್ಪವಾಗಿರುತ್ತೆ. ನೇರಳೆ ಬಣ್ಣದ ಪ್ಯಾಕೆಟ್ ಹಾಲು. ನೇರಳೆ ಬಣ್ಣದ ಪ್ಯಾಕೆಟ್ ಹಾಲು ಫುಲ್ ಕ್ರೀಮ್ ಆಗಿರುವ ಹಾಲು. ಇದರಲ್ಲಿ 6% ನಷ್ಟು ಫ್ಯಾಟ್ ಇರುತ್ತೆ. ಇದು ಕೆನೆಭರಿತ ಹಾಲಾಗಿರುವುದರಿಂದ ತುಂಬಾ ರುಚಿಯಾಗಿರುತ್ತದೆ. ದಿನ ಬಳಕೆಗೆ ಒಳ್ಳೆಯದಲ್ಲ. ಇದು ಮನೆಯಲ್ಲಿ ಸ್ವೀಟ್ ಐಸ್ ಕ್ರೀಮ್ ಮಾಡಲು ಬಳಸಬಹುದು. ಗಿಳಿ ಹಸಿರು ಬಣ್ಣದ ಸ್ಪೆಷಲ್ ಹಾಲು. ಇದು ಹೋಮೋಜಿನೈಸ್ಡ್ ಹಾಲು. ಇದರಲ್ಲಿ 4% ಫ್ಯಾಟ್ ಇರುತ್ತೆ. ಇದರಲ್ಲಿ ಕೆನೆ ಕಟ್ಟುವುದಿಲ್ಲ. ಇದು ತುಂಬಾ ರುಚಿಯಾಗಿರುತ್ತೆ. ಸ್ವೀಟ್ ಮಾಡಲು, ಮೊಸರು ಮಾಡಲು ಒಳ್ಳೆಯದು. ಗುಡ್ ಲೈಫ್ ಹಾಲು. ಇದು 6 ತಿಂಗಳವರೆಗೆ ಇಡಬಹುದು. ಪಾಶ್ಚರೀಕರಣದಲ್ಲಿ ಕಡಿಮೆ ತಾಪಮಾನದಲ್ಲಿ ಬಿಸಿ ಮಾಡಿ ತಣ್ಣಗೆ ಮಾಡಲಾಗುತ್ತೆ. ಇದು ಬಿಸಿ ಮಾಡದೆ ಕುಡಿಯಬಹುದು. ಇದರಲ್ಲಿ 3% ನಷ್ಟು ಫ್ಯಾಟ್ ಅಂಶ ಇರುತ್ತೆ. ಇದು ಎಲ್ಲಾ ರೀತಿಯ ವಯಸ್ಸಿನವರಿಗೂ ಸೂಟ್ ಆಗುತ್ತೆ. ಸ್ಲಿಮ್ ಹಾಲು. ಇದು ಗುಡ್ ಲೈಫ್ ನಲ್ಲೇ ಬರುತ್ತೆ. ಇದರಲ್ಲಿ 0.5% ಕೊಬ್ಬಿನಾಂಶ ಇರುತ್ತೆ. ಫಿಟ್ನೆಸ್, ಆರೋಗ್ಯದ ಬಗ್ಗೆ ಜಾಗೃತಿ ಇರುವವರು, ವಯಸ್ಸಾದವರು ಈ ಹಾಲನ್ನು ಬಳಸಬಹುದು. ಕಲರ್ ಪ್ಯಾಕ್ ನಲ್ಲಿರುವ ನಂದಿನಿ ಹಾಲು ಬೇರೆ ಬೇರೆ ರೀತಿಯ ವಿಶೇಷತೆಗಳನ್ನು ಹೊಂದಿದ್ದು, ಯಾವ ಕಲರ್ ಪ್ಯಾಕೆಟ್ ಹಾಲು ಯಾವ ಉದ್ದೇಶಕ್ಕೆ ಒಳ್ಳೆಯದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.